ನಮಸ್ತೆ, ನಾನು ಬಸವರಾಜ್. ಯಾವುದೇ ಮಿರರಿನ ಅಡ್ಡ ಇರೋದಿಲ್ಲ. ಕಾಂಗ್ರೆಸ್ನ 136 ಅಥವಾ 40 ಶಾಸಕರೇನಿದ್ದಾರೆ ಅವರ ಎದುರಲ್ಲಿ ಯಾವುದೇ ಪರದೆ ಕೂಡ ಇರೋದಿಲ್ಲ. ನೇರ ಮುಖಕ್ಕೆ ಮುಖ ಕೊಟ್ಟು ಮಾತಾಡಬೇಕಿದೆ. ಕಾರಣ 6 ವರ್ಷಗಳನ್ನು ಪೂರೈಸಿರುವಂತಹ KPCC ಅಧ್ಯಕ್ಷರಾಗಿ 6 ವರ್ಷಗಳನ್ನು ಪೂರೈಸಿರುವಂತಹ DK ಶಿವಕುಮಾರ್ ಅವರ ಔತಣಕೂಟಕ್ಕೆ ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಏನಾಗುತ್ತೆ? ದೊಡ್ಡ ಕ್ಲೈಮ್ಯಾಕ್ಸೇ ದೊಡ್ಡದು. ಅದರಲ್ಲೂ DK ಶಿವಕುಮಾರ್ ಅವರ ಬಣದ ಕಡೆಯ ಪ್ರಯತ್ನ ಏನು? ಮುಖ್ಯಮಂತ್ರಿಗಳ ಎದುರಲ್ಲಿ ಏನಾಗಬಹುದು ನೋಡಿ. 5 ಬೇಡಿಕೆಗಳನ್ನು ಅಥವಾ 5 ನಿರ್ಣಯಗಳನ್ನು DK ಶಿವಕುಮಾರ್ ಅವರು ಅಥವಾ ಅವರ ಬಣದ ನಾಯಕರು ಈ ಔತಣಕೂಟದ ಕಾರ್ಯಕ್ರಮದ ಮೂಲಕ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಕಾಂಗ್ರೆಸ್ ಹೈಕಮಾಂಡ್ಗೆ, ಮುಖ್ಯವಾಗಿ ಸಿದ್ದರಾಮಯ್ಯ ಅವರಿಗೆ ನೀಡಬಹುದು. ತುಂಬ ದೊಡ್ಡ ಲೆಕ್ಕದಲ್ಲೇನೋ ದೆಹಲಿಯಿಂದ ಬರಬೇಕಾದ್ರೆ DK ಶಿವಕುಮಾರ್ ಅವರಿಗೆ ಪಾಸಿಟಿವ್ ಆಗಿ ಏನೋ ಸಿಕ್ಕಿದೆ, ಗಿಫ್ಟ್ ಅಥವಾ ದೆಹಲಿ ಹೈಕಮಾಂಡ್ ಒಳ್ಳೆಯ ಮೆಸೇಜನ್ನು ಕೊಟ್ಟಿದೆ ಅನ್ನುವಂತಹ ಯಾವ ನಿರೀಕ್ಷೆಗಳು ಕೂಡ DK ಶಿವಕುಮಾರ್ ಅವರ ಬಣದಲ್ಲಿ ಕಾಣಿಸ್ತಿಲ್ಲ. ಅದು ಸಾಧ್ಯವಾಗಿಲ್ಲ. ದೆಹಲಿ ಸಂದೇಶ ಏನು ಅನ್ನೋದು ಈ ಔತಣಕೂಟದ ಮೂಲಕ ಸ್ಪಷ್ಟವಾಗಿ ರವಾನೆ ಆಗತ್ತೆ. ನಂಬರ್ 1, DK ಶಿವಕುಮಾರ್ ಅವರು ಈಗ ಪಕ್ಷದೊಳಗೆ ಕುರ್ಚಿ ಕದನ ಇಲ್ಲ. CM ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಆಗಿಲ್ಲ ಅನ್ನುವ ಪಕ್ಕಾ ಕ್ಲಾರಿಟಿಯನ್ನು ಈಗ ಅವರ ಚುನಾಯಿತ ಸದಸ್ಯರಿಗೆ ಅಥವಾ ವಿಧಾನ ಪರಿಷತ್ಗೆ ಆಯ್ಕೆಯಾದವರಿಗೆ, ನಾಮನಿರ್ದೇಶನ ಆದವರಿಗೆ, ಸೋತಂತಹ MP ಗಳಿಗೆ ಅಥವಾ ಲೋಕಸಭೆಗೆ ಸ್ಪರ್ಧಿಸಿ ಪರಾಜಿತರಾದಂತಹ ನಾಯಕರಿಗೆ, ಅಭ್ಯರ್ಥಿಗಳಿಗೆ ಕೊಡಬೇಕಿದೆ. ಇದು ಒಂದು. ಎರಡನೇದು, ಒಗ್ಗಟ್ಟಿನ ಪ್ರದರ್ಶನ. BJP JDS ಸಾಕಷ್ಟು ಮಾತಾಡ್ತಿದೆ. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ಡಿನ್ನರ್ ಪಾರ್ಟಿ ಬಗ್ಗೆ ಬೇರೆಯದ್ದೇ ಮೆಸೇಜ್ ಕೊಟ್ಟರು. ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಇರಬಹುದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರಬಹುದು, ನಾವು ಹಾಲು ಜೇನು ಅಂತ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಈ ಪ್ಲಾನ್ ಇವತ್ತಿಂದಲ್ಲ, ಮಾರ್ಚ್ 10 ಡಿನ್ನರ್ ಪಾರ್ಟಿ ಅನ್ನುವಂಥದ್ದು ನಿನ್ನೆ ಮೊನ್ನೆ ಆಗಿರುವಂಥದ್ದಲ್ಲ, ಮೊದಲೇ ಪ್ಲಾನ್ ಆಗಿತ್ತು. ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು DK ಶಿವಕುಮಾರ್ ಅವರಿಗೆ? ಇಲ್ಲಪ್ಪ ನಿಮ್ಗೆ ಅವಕಾಶ ಇದೆ ಅಂತ ಹೇಳಿದ್ರ, ಅಥವಾ 2028 ತನಕ ಆಗೋದಿಲ್ಲ, ಅಥವಾ ಪಂಚರಾಜ್ಯ ಚುನಾವಣೆ ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಅಸ್ಸಾಂ ಈ ಚುನಾವಣೆ ಮುಗಿದ ಮೇಲೆ ಒಂದು ಅವಕಾಶ ಇರುತ್ತೆ ಅನ್ನೋ ಮೆಸೇಜ್ ಕೊಟ್ರ? ಆ ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಮೆಸೇಜ್ ಏನು ಅನ್ನೋದು ಶಾಸಕರ ಎದುರಲ್ಲಿ ಚರ್ಚೆ ಆಗಬಹುದು. ಇನ್ನು ಮೂರನೇದ್ದು, ಬಜೆಟ್ ಮಂಡನೆ ಆಗಿದೆ, ಅನುಮೋದನೆ ಆಗಬೇಕು. 27ನೇ ತಾರೀಕು ಬಜೆಟ್ ಅನುಮೋದನೆ ಆಗುತ್ತೆ, ಕೊನೆಯ ದಿನ 14ನೇ ದಿನ. ಅವತ್ತು ಒಂದು ಬಜೆಟ್ ಅನುಮೋದನೆ ಆಗಬೇಕು ಅಂದರೆ ಎಲ್ಲ ಶಾಸಕರು ಭಾಗಿಯಾಗಿರಬೇಕಾಗತ್ತೆ. ಒಂದು ವೇಳೆ ಬಜೆಟ್ ಅನುಮೋದನೆ ಆಗಿಲ್ಲ ಅಂದರೆ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ರಾಜ್ಯಪಾಲರು ಪರಿಗಣಿಸಬೇಕಾಗತ್ತೆ. ಆಗ ಸರ್ಕಾರಕ್ಕೆ ಸಂಚಕಾರ ಬರಬಹುದು. ಈ ನಿಟ್ಟಿನಲ್ಲಿ CM ಮತ್ತು DCM ಒಟ್ಟಾಗಿ ಎಲ್ಲರನ್ನ ಗಟ್ಟಿಗೊಳಿಸುವ ಮತ್ತು ಜೊತೆಗೂಡಿಸಿಕೊಂಡು ಹೋಗುವಂತಹ ಪ್ರಯತ್ನದ ಭಾಗವಾಗಿ 10ನೇ ತಾರೀಕು ಮತ್ತು 11ನೇ ತಾರೀಕು 2 ರೀತಿಯ ಔತಣಕೂಟಗಳು ಈಗ ರೆಡಿಯಾಗಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಔತಣಕೂಟ ಶುರುವಾಗುವಂಥದ್ದು ಒಂದು ಲೆಕ್ಕ. ಇನ್ನು 4ನೇದು, ಇನ್ನೆರಡು ಬಜೆಟ್ ಅವಕಾಶ ಮಾಡಿಕೊಡಿ ಅನ್ನುವಂತಹ ನರೇಟಿವ್ ಈಗಾಗಲೇ ಸೆಟ್ ಆಗ್ತಿದೆ. ಈ ಔತಣಕೂಟದಲ್ಲೇ ಸಿದ್ದರಾಮಯ್ಯ ಅವರ ಬಣದ ಸುಮಾರು 70-80 ಶಾಸಕರು ಮುಖ್ಯಮಂತ್ರಿಯಾಗಿ, ಹಣಕಾಸು ಸಚಿವರಾಗಿ ಸಿದ್ದರಾಮಯ್ಯ ಅವರು ಇನ್ನೆರಡು ಬಜೆಟ್ ಮಂಡಿಸ್ಬಿಡ್ಲಿ, ಆ ನಂತರ ಯಾರೂ ಕೂಡ ಮಾತಾಡೋದಿಲ್ಲ. 28ಕ್ಕೆ ಹೇಗಿದ್ರು DK ಶಿವಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸಿ ಬಹುಮತ ಪಡ್ಕೊಂಡು ಅವರ ನೇತೃತ್ವದಲ್ಲೇ ಸರ್ಕಾರ ರಚನೆ ಆಗಲಿ ಅನ್ನುವಂತಹ ಒಂದು ವಾದವನ್ನು ಮಂಡಿಸಬಹುದು. ಈ ಮೂಲಕ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಮುಖ್ಯಮಂತ್ರಿಯಾಗಿ ಉಳಿಬೇಕು, ಅವರೇ ಇರಬೇಕು ಅನ್ನುವಂತಹ ನರೇಟಿವ್ ಸೆಟ್ ಮಾಡ್ತಾರೆ. ಹಾಗಿದ್ರೆ DK ಶಿವಕುಮಾರ್ ಅವರ ಬಣ ಏನು ಮಾಡುತ್ತೆ? ಆಲ್ಮೋಸ್ಟ್ ನೀವೆಷ್ಟೇ ಎಗರಾಡಿ ತಿಣಕಾಡಿದರೂ ಕೂಡ DK ಶಿವಕುಮಾರ್ ಅವರ ಜೊತೆಯಲ್ಲಿ ನಿಲ್ಲಬಹುದಾದಂತಹ ಶಾಸಕರ ಸಂಖ್ಯೆ ಕೇವಲ 30. ಈ 30 ಶಾಸಕರ ಲೆಕ್ಕ ಯಾಕೆ ನೋಡಿ? ಇಲ್ಲಿ
ಶಾಸಕರ ಬಲ ಪ್ರದರ್ಶನ, ಶಕ್ತಿ ಪ್ರದರ್ಶನ ಕೂಡ ಆಗತ್ತೆ. ಎರಡು ಕಡೆ ನಿಂತ್ಕೋಬಹುದು. ನೋಡಿ, ಸಿದ್ದರಾಮಯ್ಯ ಅವ್ರ ಜೊತೆಲಿ ಇಷ್ಟು ಜನ ಶಾಸಕರಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಲಿ ಇಷ್ಟು ಜನ. ಇಷ್ಟು ದಿನ ಸಿದ್ದರಾಮಯ್ಯ ಅವ್ರಿಗಾಗಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ನೇರ ಮುಂದಿನ ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆ ಆಗಬೇಕು, ಸಿದ್ದರಾಮಯ್ಯ ಅವರು ಎಳಿಬೇಕು, ಅಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ನೇರ ಮಾತಾಡಿದ ಒಬ್ಬ ಶಾಸಕರಿಲ್ಲ. ಈಗ ಅದಕ್ಕೆ ಅವಕಾಶ ಇದೆ. ಎಲ್ಲರನ್ನ ಒಗ್ಗೂಡಿಸಿದಾಗ 140 ಶಾಸಕರು, 137 ಏನೋ ಶಾಸಕರು ಭಾಗಿಯಾದಾಗ ಅವರವರ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳಿಕೊಳ್ಳೋದಕ್ಕೆ ಒಂದು ಸಮಯ, ವೇದಿಕೆ ಇದಾಗಬಹುದು. ಈ ವೇದಿಕೆಯ ಮೂಲಕ ದೆಹಲಿಯಲ್ಲಿ ಒಂದು ವೇಳೆ ಹೈಕಮಾಂಡ್ ನಿಮ್ಮ ಜೊತೆ ಎಷ್ಟು ಜನ ಇದ್ದಾರೆ, ಅವರ ಸಂದೇಶ ಏನು ಕೊಡಿ ಅಂತ ಕೇಳಿದ್ದಾರೆ, ಈ ಔತಣಕೂಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಲ್ಲಬಹುದಾದಂತಹ ಶಾಸಕರ ರಿಪೋರ್ಟ್ ರವಾನೆ ಆಗಬಹುದು. ಇಲ್ಲಿ ಇನ್ನೂ ಒಂದಾಗತ್ತೆ. ಇದುವರೆಗೂ ಒಂದು ಸಲ ಗೆದ್ದವರು, 2 ಸಲ ಗೆದ್ದವರು, ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅಂತಿದ್ರು. ಈಗ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ KPCC ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬಹುದು. ಈ ಮೂಲಕ ಒಂದು ಪಾನ್ ಮೂವ್ ಮಾಡಬಹುದು. ನೋಡಿ, ಒಂದೇ ಹುದ್ದೆ ಇದೆ, ನನಗೆ CM ಪೋಸ್ಟ್ ಬೇಕು ಅಂತ ಬಯಸಬಹುದು. ಅಥವಾ KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ತಂದು ಕೂರಿಸಿ ಸಿದ್ದರಾಮಯ್ಯ ಅವರ ಬಣದ ಒಂದಷ್ಟು ಶಾಸಕರ ಬೆಂಬಲವನ್ನು ಗಿಟ್ಟಿಸಿಕೊಂಡು ತಮ್ಮ ಶಾಸಕರ ಬಲದ ಅಥವಾ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಬಹುದು. ಇದರ ಮಧ್ಯೆ ಈ ಹೊಸ ಶಾಸಕರೇನಿದ್ದಾರೆ, ನವಯುವ ಶಾಸಕರು, ಸಿದ್ದರಾಮಯ್ಯ ಅವರ ಎದುರಲ್ಲಿ ಒಂದು ಮೆಸೇಜ್ ರವಾನೆ ಮಾಡಬಹುದು. ಯಾಕಂದರೆ ಈಗಾಗಲೇ ಹೈಕಮಾಂಡ್ಗೆ 30 ಶಾಸಕರು ಪತ್ರ ಬರೆದು ನಮಗೂ ಅವಕಾಶ ಕೊಡಬೇಕು ಸಂಪುಟದಲ್ಲಿ ಅಂತ ತಾಕೀತು ಮಾಡಿದಾಗ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ರು ಹೊಸಬರಿಗೆ ಅವಕಾಶ ಇಲ್ಲ ಅಂತ. ಈಗ ಮುಖ್ಯಮಂತ್ರಿಗಳ ಎದುರಲ್ಲೇ ಅವರೆಲ್ಲ ಮಾತಾಡ್ತಾರೆ ಅನ್ನುವಂಥದ್ದು DK ಬಣದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಮುಖ್ಯಮಂತ್ರಿಗಳ ಎದುರಲ್ಲೇ 30 ಶಾಸಕರ ಯುದ್ಧ, ಹೊಸ ಗೇಮ್ಗೆ ಇದೊಂದು ವೇದಿಕೆ ಸೆಟ್ ಮಾಡಬಹುದು. ಏನೇ ಇದ್ರೂ DK ಶಿವಕುಮಾರ್ ಅವರ ಕಟ್ಟ ಕಡೆಯ ಪ್ರಯತ್ನ, ಕ್ಲೈಮ್ಯಾಕ್ಸ್, ಈಗ ಅವರ ಶಾಸಕರು, ಅವರ ಸೇನಾನಿಗಳು, ಅವರ ಯುದ್ಧಾಳುಗಳು ಯಾರಿದ್ದಾರೆ ಅವರಿಗೆ ಹೈಕಮಾಂಡ್ ಮುಂದೆ ಮಾತಾಡಲಿಕ್ಕೆ ಇವರಿಗೆಲ್ಲ ಅವಕಾಶ ಇರೋದಿಲ್ಲ. ಕೊನೆ ಪಕ್ಷ ಶಾಸಕಾಂಗ ಪಕ್ಷದ ನಾಯಕ ಮತ್ತು KPCC ಅಧ್ಯಕ್ಷ ಒಟ್ಟಿಗೆ ನಿಂತಾಗ ಪ್ರಶ್ನೆ ಮಾಡಬಹುದು, ಬಯಸಬಹುದು, ಬೇಡಿಕೆ ಇಡಬಹುದು. ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ, ಯಾಕಂದರೆ ಅವರು ಕೂಡ ಒಂದು ನೆರೆಟಿವ್ ಸೆಟ್ ಮಾಡಿಸ್ತಾರೆ, 2 ವರ್ಷ 2 ಬಜೆಟ್ ಮುಗಿಸ್ಬಿಡ್ಲಿ ಸಿದ್ದರಾಮಯ್ಯ ಅವರು ಅಂತ. ಯಾಕೆ 18 ಬಜೆಟ್ ದೇಶದಲ್ಲಿ ಅತಿ ಹೆಚ್ಚು ಸಲ 18 ಬಜೆಟ್ ಅಂದರೆ 18 ಸಲ ಮಂಡಿಸಿದ್ದು ರಾಜ್ಯಪಾಲರಾಗಿದ್ದವರು, ಕರ್ನಾಟಕದ ರಾಜ್ಯಪಾಲರಾಗಿದ್ದಂಥವರು, ಗುಜರಾತ್ನ ನಾಯಕರು, ಅವರನ್ನು ಕೂಡ ಆ ದಾಖಲೆಯನ್ನು ಕೂಡ ವಜುಭಾಯಿ ವಾಲಾ ಬೀಟ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಅದಾದ ಮೇಲೆ ಬೇಕಿದ್ರೆ DK ಶಿವಕುಮಾರ್ ಅವರಿಗೆ ಆ ಅವಕಾಶ ಸಿಗಲಿ ಅಂತ ಬಯಸಬಹುದು. ಇನ್ನೂ ಮುಖ್ಯ ಅಂದರೆ DK ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಗಾದಿಯ ಕನಸೋ ಅಥವಾ KPCC ಅಧ್ಯಕ್ಷ ಸ್ಥಾನಕ್ಕೆ ಅವರ ಸೋದರನನ್ನು ತಂದು ಕೂರಿಸುವಂತಹ ಪ್ರಯತ್ನವೋ, ಅವರ ಬಣದ ನಾಯಕಿಯೊಬ್ಬರನ್ನು ಆ ಅತ್ಯುನ್ನತ ಜಾಗದಲ್ಲಿ ಕೂರಿಸಿ 28ರ ಕನಸು ಕಾಣುವಂತಹ ಪ್ರಯತ್ನಗಳು ಯಶ ಕಾಣಬಹುದು. ಅದಕ್ಕೆಲ್ಲಕ್ಕೂ ವೇದಿಕೆ ಈ ಔತಣಕೂಟ. ಹಾಗಿದ್ರೆ ಈ ಡಿನ್ನರ್ ಮೀಟಿಂಗ್ನಲ್ಲಿ 30 ಶಾಸಕರು ತಮ್ಮ ಧೈರ್ಯ ಪ್ರದರ್ಶನ ಮಾಡ್ತಾರ ಸಿದ್ದರಾಮಯ್ಯ ಅವರ ಎದುರಲ್ಲಿ. ಸಿದ್ದರಾಮಯ್ಯ ಅವರು ಮತ್ತು ಅವರ ಬಣ 2 ವರ್ಷ 2 ಬಜೆಟ್ ಸಿದ್ದರಾಮಯ್ಯ ಅವರೇ ಮಂಡಿಸ್ಲಿ ಅನ್ನುವ ನರೇಟಿವ್ ಸೆಟ್ ಮಾಡ್ತಾರಾ? ಏನಾಗಬಹುದು? ಕಮೆಂಟ್ ಮಾಡಿ.